ಯಾದಗಿರಿಯಲ್ಲಿ ಬೆಚ್ಚಿ ಬೀಳುವ ಶಾಕಿಂಗ್ ನ್ಯೂಸ್. 5 ವರ್ಷದಲ್ಲಿ ಬರೋಬ್ಬರಿ 16,116 ಗರ್ಭಗಳೇ ಗಾಯಬ್. ಹೆರಿಗೆ ಆಯ್ತೆ, ಗರ್ಭಪಾತವಾಯ್ತೆ, ಯಾವುದಕ್ಕೂ ಲೆಕ್ಕನೇ ಇಲ್ಲ. ನಿಜಕ್ಕೂ ಆಘಾತಕಾರಿ ವಿಚಾರ ಇದು. 5 ವರ್ಷದಲ್ಲಿ ಬರೋಬ್ಬರಿ 16,116 ಗರ್ಭಗಳೇ ನಾಪತ್ತೆ. ಹೆರಿಗೆ ಆಯ್ತಾ ಅಥವಾ ಗರ್ಭಪಾತವಾಯ್ತಾ ಇದಕ್ಕೆ ಲೆಕ್ಕನೇ ಇಲ್ಲ. ಬಹುತೇಕ ಪ್ರಕರಣಗಳಲ್ಲಿ ಭ್ರೂಣ ಹತ್ಯೆ ಸಾಧ್ಯತೆ ಇದೆ. ಏನಾದರೂ ಹೆಣ್ಣು ಮಗುವಾದ್ರೆ ಗರ್ಭವೇ ಮಾಯ. ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ಸಾಲು ಸಾಲು ಭ್ರೂಣ ಹತ್ಯೆಗಳು ನಡೆದಿದೆಯಾ? ಈವರೆಗೂ 30% ಗರ್ಭಗಳ ಲೆಕ್ಕನೇ ಇಲ್ಲ. ತನಿಖಾ ವರದಿಯಿಂದ ಬಯಲಾಗ್ತಾ ಇರುವಂಥದ್ದು ಘನಘೋರವಾದಂತಹ ಸತ್ಯ ಇದು. ಹೆರಿಗೆ ಆಯ್ತೆ ಅಥವಾ ಭ್ರೂಣ ಹತ್ಯೆ ಆಯ್ತೆ ಇದ್ಯಾವುದಕ್ಕೂ ಲೆಕ್ಕನೇ ಇಲ್ಲ. ಯಾದಗಿರಿಯ ಕಣ್ಮರೆ ಗರ್ಭಗಳ ಕಳ್ಳಾಟ ಬಯಲಾಗ್ತಾ ಇದೆ. ಸ್ಕ್ಯಾನಿಂಗ್ ಸೆಂಟರ್ಗಳ ಜಾಲ, ಇದರಲ್ಲಿ ದಾಖಲೆಗಳಂತೂ ಮಾಯವಾಗಿದೆ. ಹಿಂದುಳಿದ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣಗಳ ಹತ್ಯೆಯಾಗ್ತಾ ಇದೆ. ರಾಜ್ಯ ಸರ್ಕಾರದ ಲೆಕ್ಕಕ್ಕೆ ಸಿಗ್ತಾ ಇಲ್ಲ 16,116 ಗರ್ಭಗಳ ಲೆಕ್ಕ. ಯಾದಗಿರಿಯಲ್ಲಿ ಬೆಚ್ಚಿ ಬೀಳುವಂತಹ ಶಾಕಿಂಗ್ ನ್ಯೂಸ್ ಇದು. 5 ವರ್ಷದಲ್ಲಿ ಬರೋಬ್ಬರಿ 16,116 ಗರ್ಭಗಳೇನಾದವು. ಹೆರಿಗೆ ಆಯ್ತಾ? ಅದು ಅಂದರೆ ಆ ಗರ್ಭಗಳ ಹೆರಿಗೆ ಆಯ್ತಾ ಅಥವಾ ಗರ್ಭಪಾತವಾಯ್ತಾ ಇದಕ್ಕೆ ಲೆಕ್ಕ ಬೇಕಲ್ಲ. ಆ ಲೆಕ್ಕಗಳೇ ಸಿಗ್ತಾ ಇಲ್ಲ. ನಿಜಕ್ಕೂ ಬಹುದೊಡ್ಡ ಆಘಾತಕಾರಿ ವಿಚಾರ ಇದು. ಯಾದಗಿರಿಯಲ್ಲಿ ಎಗ್ಗಿಲ್ಲದೆ ಸಾಲು ಸಾಲು ಭ್ರೂಣ ಹತ್ಯೆಗಳಾಗ್ತಾ ಇದೆಯಾ? ಈವರೆಗೂ 30% ಗರ್ಭಗಳ ಲೆಕ್ಕನೇ ಇಲ್ಲ. ಗರ್ಭಪಾತ ಹೆಚ್ಚಾಗಿ ನಡೀತಾ ಇವೆ ಅನ್ನುವಂಥ ದೂರು ಹೊತ್ತಿರುವಂಥ ಹಿಂದುಳಿದ ಜಿಲ್ಲೆ ಯಾದಗಿರಿಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡುವಂಥ ಸಂಗತಿ ಬೆಳಕಿಗೆ ಬರ್ತಾ ಇದೆ. ಕಳೆದ 5 ವರ್ಷದಲ್ಲಿ 53,595 ಮಹಿಳೆಯರು ಗರ್ಭಧರಿಸಿರುವ ಕುರಿತು ಸರ್ಕಾರದಲ್ಲಿ ನೋಂದಣಿಯಾಗಿದೆ. ಈ ಪೈಕಿ 35,424 ಮಂದಿಗೆ ಹೆರಿಗೆಯೂ ಆಗಿದೆ. ಇದರಲ್ಲಿ 2,055 ಪ್ರಕರಣಗಳಲ್ಲಿ ಗರ್ಭಪಾತವಾಗಿದೆ. ಅದರ ಉಳಿದ 16,116 ಗರ್ಭಗಳ ಬಗ್ಗೆ ಅಂದರೆ 30% ಗರ್ಭಗಳ ಬಗ್ಗೆ ಮಾಹಿತಿಯೇ ಇಲ್ಲ. ಇದು ನಿಜಕ್ಕೂ ಆತಂಕವನ್ನು ಸೃಷ್ಟಿ ಮಾಡುವಂಥ ಸಂಗತಿ ಇದು. ಆ ಗರ್ಭಗಳನ್ನು ಧರಿಸಿದ್ದ ಮಹಿಳೆಯರಿಗೆ ಹೆರಿಗೆ ಆಯ್ತಾ, ಅವ್ರಿಗೆ ಬೇರೆ ಏನಾದರೂ ಆಯ್ತಾ, ಅಥವಾ ಗರ್ಭಪಾತವಾಯ್ತಾ, ಅಥವಾ ಆ ಹೆಣ್ಣು ಮಕ್ಕಳಿಗೆ ಏನಾದರೂ ಜೀವಕ್ಕೆ ಕುತ್ತಾಯ್ತಾ? ಆ ಗರ್ಭಪಾತ ಸ್ವಾಭಾವಿಕವಾಗಿರುವಂಥದ್ದ ಅಥವಾ ಬಲವಂತವಾಗಿ ಗರ್ಭಪಾತ ಮಾಡಿರುವಂಥದ್ದ? ಇದಾವುದಕ್ಕೂ ಕೂಡ ಉತ್ತರನೇ ಸಿಗ್ತಾ ಇಲ್ಲ. ಸರ್ಕಾರದ ತನಿಖಾ ವರದಿಯ ಪ್ರಕಾರ ಈ ನಾಪತ್ತೆಯಾಗಿರುವಂಥ ಗರ್ಭಗಳಲ್ಲಿ ಬಹುತೇಕವು ಭ್ರೂಣ ಹತ್ಯೆ ಪಿಡುಗಿಗೆ ಬಲಿಯಾಗಿವೆ. ಈ ಅಮಾನವೀಯ ಕೆಲಸದಿಂದಾಗಿ ಯಾದಗಿರಿಯ ಲಿಂಗಾನುಪಾತ ಪ್ರಪಾತಕ್ಕೆ ಬಿದ್ದಿರುವಂಥದ್ದು ಅಥವಾ ಪ್ರಪಾತಕ್ಕೆ ಕುಸಿದಿರುವಂಥದ್ದು ಆತಂಕಕಾರಿ ವಿಚಾರ ಇದು. ಯಾದಗಿರಿ ಜಿಲ್ಲೆಯಲ್ಲೇ 3,000ಕ್ಕೂ ಹೆಚ್ಚು ಗರ್ಭಗಳ ನಾಪತ್ತೆಯಾಗಿದ್ದು, ಗಂಡು ಸಂತಾನವನ್ನು ಹಂಬಲಿಸಿ ಅಕ್ರಮವಾಗಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇರುವ ಕುರಿತು ಇದೀಗ ಆತಂಕ ಸೃಷ್ಟಿಯಾಗ್ತಾ ಇದೆ. ಈ ಬೆಳವಣಿಗೆಯನ್ನು ನೋಡಿದಾಗ ಸರ್ಕಾರ ಅಥವಾ ಆರೋಗ್ಯ ಇಲಾಖೆ ಇತ್ತ ಗಮನ ಹರಿಸಬೇಕಾಗುತ್ತೆ. ಗರ್ಭ ಕಣ್ಮರೆಯ ಕಳ್ಳಾಟಕ್ಕೆ ಕಾರಣ ಏನು ಅನ್ನುವಂಥದ್ದು ಪತ್ತೆ ಆಗಬೇಕಾಗಿದೆ. 10 ರಿಂದ 12 ವಾರ ತುಂಬಿದಾಗ ಗರ್ಭಿಣಿಯರು ತಪಾಸಣೆಗೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಆಗ ಅವರ ವಿವರ ನೋಂದಣಿ ಆಗಬೇಕಾಗತ್ತೆ. ಆದರೆ 12 ವಾರದ ನಂತರ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಗರ್ಭಿಣಿಯನ್ನು ಕರೆದೊಯ್ಯುವ ಕುಟುಂಬದವರು ಭ್ರೂಣಲಿಂಗ ಪತ್ತೆ ಮಾಡಿಸ್ತಾರೆ ಅನ್ನುವಂಥ ಆರೋಪ ಇದೆ. ಗಂಡು ಅಂತ ಗೊತ್ತಾದರೆ ಆ ಗರ್ಭವನ್ನು ಮುಂದುವರಿಸ್ತಾರೆ ಅಥವಾ ಆ ಗರ್ಭ ಮುಂದುವರಿಯುತ್ತೆ. ಹೆಣ್ಣು ಅಂತ ಗೊತ್ತಾಗ್ತಿದ್ದ ಹಾಗೆಯೇ ಗರ್ಭ ಸರ್ಕಾರಿ ನಿಗಾದಿಂದ ಮಾಯವಾಗಿರುತ್ತೆ. ಸೊ ಮನೆಗೆ ಹೋಗಿ ವಿಚಾರಿಸಿದ್ರೆ ಪ್ರಯಾಣದ ವೇಳೆ ಅಥವಾ ಅನಾರೋಗ್ಯದಿಂದ ಗರ್ಭ ಹೋಗಿದೆ ಅಂತ ನೆಪಗಳನ್ನು ಹೇಳ್ತಾರೆ. ವೈದ್ಯಕೀಯ ದಾಖಲೆಗಳನ್ನೇ ಸುಟ್ಟು ಹಾಕಿರ್ತಾರೆ. ನಾಪತ್ತೆಯಾದ ಗರ್ಭಗಳಲ್ಲಿ ಬಹುತೇಕವು ಭ್ರೂಣ ಹತ್ಯೆಗೆ ಬಲಿಯಾಗಿವೆ ಅನ್ನುವಂಥ ಆಘಾತಕಾರಿ ಮಾಹಿತಿ ಲಭ್ಯವಾಗ್ತಾ ಇದೆ. ಇತ್ತ ಇನ್ನಾದರೂ ಆರೋಗ್ಯ ಇಲಾಖೆ ಅಥವಾ ಸರ್ಕಾರ ಗಮನ ಹರಿಸಬೇಕಿದೆ.